ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ. ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ನೋಡ್ರಿ. ಸೊ ಹೊರಗೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿದೆ, ಸಿಂಪಲ್ ಆಗಿರೋ ಅಂಥ ರಂಗೋಲಿ. ಸೊ ಹೆಂಗಾಗೈತಿ ಅಂತ ಹೇಳ್ರಿ. ಈಗ ನೋಡ್ತಾ ಇರ್ಬೋದು, ಇವತ್ತು ಟಿಫನ್ಗೆ ನಾನು ಇಡ್ಲಿ ಮಾಡೋಕ್ಕಂತೀನಿ. ಸೊ ನಿನ್ನೆ ನೈಟನ್ನು ನಾನು ಇಡ್ಲಿ ಹಿಟ್ಟೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಗಟ್ಟಿ ಅನಿಸಿತ್ತು ಭಾಳ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈಗ ಇಡ್ಲಿ ಮಾಡೋಕ್ಕಂತೀನಿ ನೋಡ್ರಿ. ಅರವಿನೂ ಎದ್ದಿದ್ದಾನ, ಸೊ ವಾಶ್ರೂಮ್ಗೆ ಹೋಗಿದ್ದಾನ. ಸೊ ಹಸ್ಬೆಂಡೂ ಅವನ ಈಗ ಸ್ನಾನ ಮಾಡಿಸಿ ರೆಡಿ ಮಾಡ್ತಾರೆ. ನಾನು ಅಷ್ಟರೊಳಗೆ ಈಗ ಇಡ್ಲಿ ಪ್ಲೇಟ್ಸ್ಗೆಲ್ಲ ಇಡ್ಲಿ ಹಿಟ್ಟು ಹಾಕಕ್ಕಂತೀನಿ. ಸೊ ಅವ್ನು ಬರೋದ್ರೊಳಗೆ ಇಡ್ಲಿನೂ ರೆಡಿ ಆಗಿಬಿಡ್ತಾವೆ. ಸೊ ಚಟ್ನಿ ಸಾಂಬಾರು ಮಾಡಬೇಕಿನ್ನೂ. ಇವಾಗ ಫಸ್ಟು ಸಾಂಬಾರು ಮಾಡ್ಕೊಂಬಿಡ್ತೀನಿ, ಆಮ್ಯಾಗ ಚಟ್ನಿ ಮಾಡ್ಕೊತೀನಿ. ಚಟ್ನಿ ಏನು ಬೇಕಾಗೋದಿಲ್ಲ. ಸೊ ಆಮೇಲೆ ಅರವಿಂದ್ ಸ್ಕೂಲ್ಗೆ ಹೋದ್ಮ್ಯಾಗ ನಿಧಾನಕ್ಕೆ ಮಾಡ್ಕೊತೀನಿ. ಅಂದ್ರೆ ಅರವಿಂದ್ಗೆ ಚಟ್ನಿ ಕೊಡೋಂಗಿಲ್ಲ. ಸೊ ಹಾಗಾಗಿ ಯಾವಾಗಾದರೂ ರೇರ್ ಮಾಡಿರ್ತೀನಿ ನಾನು ಇಡ್ಲಿನ. ಹಿಂಗೆ ವಾರಕ್ಕೆ ಒನ್ ಟೈಮು, ಹಿಂಗೆ 15 ದಿನಕ್ಕೆ ಒನ್ ಟೈಮ್ ಅಂಥೇಳಿ ಈ ಥರ ಏನೂ ಮಾಡೋಂಗಿಲ್ಲ. ಯಾವಾಗ ಮಾಡೋ ಅನುಕೂಲ ಆಗ್ತೈತೆ ನೋಡ್ರಿ, ಸೊ ಅವಾಗ ಮಾಡ್ತೀನಿ. ಎಷ್ಟೊಂದು ದಿನಗಳಾಗಿತ್ತು ಅರವಿಂದು ಮತ್ತು ಅನ್ವಿತಾ ಕೇಳಕ್ಕಂತಿದ್ರು, ಇಡ್ಲಿ ಮಾಡು ಮಮ್ಮಿ, ಇಡ್ಲಿ ಮಾಡು ಅಂಥೇಳಿ. ಸೊ ಇಡ್ಲಿ ರವೆನೂ ಇತ್ತು ಮನ್ಯಾಗ, ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಊರಿಗೆ ಹೋಗೋದು, ಟ್ರಿಪ್ಪು, ಅದ್ರ ಮಧ್ಯೆ ಮತ್ತು ಹಬ್ಬಗಳು. ಸೊ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಫುಲ್ಲು ಬ್ಯುಸಿ ರುಟೀನ್ ಇತ್ತು. ಸೊ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಈ ಥರದ್ದೆಲ್ಲ ಮಾಡಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಸೊ ಇವತ್ತು ಟೈಮ್ನೂ ಇತ್ತು. ಈ ಥರ ರೆಸಿಪಿನ ಮಾಡಬೇಕು ಅಂತಂದ್ರೆ ಮೇನು ಮನ್ಯಾಗ ರೊಟ್ಟಿ ಇದ್ರೆ ಮಾಡಿರ್ತೀನಿ. ರೊಟ್ಟಿ ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಮೇನ್ ಹಸ್ಬೆಂಡಿಗೆ ರೊಟ್ಟಿ ಬೇಕು, ಮತ್ತು ಅವ್ರಿಗೆ ರೊಟ್ಟಿ ನಮಗೆ ಈ ಥರ ಸ್ಪೆಷಲ್ ಡಿಶ್ ಏನಾದರೂ ಮಾಡಬೇಕು ಅಂದ್ರೆ ಆಗಂಗಿಲ್ಲ ಎರಡೂ ಮಾಡೋಕೆ. ಸೊ ನಮಗೆ ಸಿಂಪಲ್ ಏನಾದರೂ ಮಾಡ್ಕೊಂಡಿರ್ತೀನಿ. ರೊಟ್ಟಿ ಹಿಂಗೇನಾದರೂ ಮಾಡಿದ್ದಿನ ಈ ಥರ ರೊಟ್ಟಿ ಇದ್ವು. ಸೊ ಹಸ್ಬೆಂಡ್ಗೆ ರೊಟ್ಟಿ ಆಗ್ತಾವೆ, ನಮ್ಗೆ ಇಡ್ಲಿ ಆಗ್ತಾವೆ ಅಂಥೇಳಿ. ಸ್ಪೆಷಲ್ ಡಿಶ್ ಅದು ಮಾಡಿದಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ತಾರೆ. ಡೈಲಿ ಬೆಳಗ್ಗೆ ಅವರು ಈ ಥರ ಬ್ರೇಕ್ಫಾಸ್ಟ್ ಮಾಡೋಂಗಿಲ್ಲ. ಅವರು ಸ್ವಲ್ಪ ಡಯಟ್ ಫುಡ್ನ ಫಾಲೋ ಮಾಡ್ತಾರೆ ಮಾರ್ನಿಂಗ್ ಟೈಮ್ನಾಗ. ಸೊ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರ್ಬೋದು ಅಂತ ಅಂದ್ಕೊತೀನಿ. ಅವರು ಡ್ರೈ ಫ್ರೂಟ್ಸು, ಈ ಥರ ಮೊಳಕೆ ಒಡಿಸಿರೋ ಕಾಳು, ಗಂಜಿ, ಸೊ ಇದಿಷ್ಟು ಅವ್ರದ್ದು ಡಯಟ್ ಫುಡ್ ಫಾಲೋ ಮಾಡೋ ಅಂಥದ್ದು ಮಾರ್ನಿಂಗ್ ಟೈಮ್ನಾಗ. ಅರವಿನ ನಿನ್ನ ಫೇವ್ರೇಟ್ ಐತೆ ನೋಡು. ನಿನ್ನ ಫೇವ್ರೇಟ್ ಅದ ಖುಷಿ ಜೀಜಿ ಮಾಡ್ಬೋದು. ಜೀಜಿ ಮಾಡಪ್ಪ, ಸ್ನಾನ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಆಲೂಗಡ್ಡೆ ಸಾಂಬಾರು ಮಾಡಿದ್ರಾಯ್ತು ಅಂಥೇಳಿ ಇಡ್ಲಿ ಜೊತೆಗೆ ಆಲೂಗಡ್ಡೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಳಕ್ಕಂತೀನಿ. ಮಸಾಲೆ ರುಬ್ಕೊಂಬಂದ್ರಾಯ್ತು ಅಂಥೇಳಿ ಕೊಬ್ಬರಿ, ಹಾಗೆ ಟೊಮೊಟೊನು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲೆ ಎಲ್ಲ ಹಾಕಿ ರುಬ್ಕೊಂಡು ಬಂದಿನಿ. ಶುಂಠಿ ಒಂದು ಸ್ವಲ್ಪ ಹಾಕಿ. ಸೊ ಈಗ ಒಗ್ಗರಣೆ ಕೊಡಕ್ಕಂತೀನಿ ನೋಡ್ರಿ. ಆಲೂಗಡ್ಡೆ ಅಷ್ಟು ಜಸ್ಟ್ ಕುದಿಸ್ಕೊಂಡು ಒಗ್ಗರಣೆ ಕೊಟ್ಟೆ. ಸೊ ಆಲೂಗಡ್ಡೆ ಸಾಂಬಾರು ಕೂಡ ರೆಡಿ ಆಯಿತು. ಈ ರೆಸಿಪಿನ ನಾನು ಆಲ್ರೆಡಿ ಇನ್ನೊಂದು ಚಾನಲ್ ಒಳಗೆ ಶೇರ್ ಮಾಡ್ಕೊಂಡಿನಿ. ಸೊ ಬೇಕಿದ್ರೆ ನೀವು ನೋಡ್ಬೋದು. ಹಂಗಪ್ಪ ಇಡ್ಲಿ ಅರವಿನ ಚಲೋ ಐತೆ. ಓಕೆ ಫ್ರೆಂಡ್ಸ್, ಈಗ ಅರವಿಂದ್ಗೆ ನಾಷ್ಟ ಮಾಡಿಸಿದ್ದಾಯಿತು. ಸೊ ಅವನು ಈಗ ಶೂ ಅದು ಹಾಕ್ಕೊಂಡು ರೆಡಿ ಆಗಿದ್ದಾನೆ. ಇನ್ನೇನು ಆಟೋ ಬಂತಂದ್ರೆ ಅವನ್ನ ಕಳಿಸ್ಬೇಕಷ್ಟ. ಈಗ ಅವಾಗ ಲಂಚ್ ಬಾಕ್ಸ್ಗೆ ಇಡ್ಲಿ ಹಾಕಕ್ಕಂತೀನಿ. ಸಾಂಬಾರು ಹಾಕಿದೆ. ಸೊ ಚಟ್ನಿ ಇನ್ನೂ ಮಾಡಿಲ್ಲ. ಈಗ ನೋಡ್ರಿ ಮಾಡೋಕ್ಕಂತೀನಿ. ಕೊಬ್ಬರಿ ಹುರ್ಕೊಳಕ್ಕಂತೀನಿ ಚಟ್ನಿ ಮಾಡೋಕ್ಕಂತೇಳಿ. ಸೊ ಇನ್ನೂ ಆಟೋ ಬಂದಿರಲಿಲ್ಲ. ಸೊ ಅಷ್ಟರೊಳಗೆ ಹುರ್ಕೊಂಡ್ರಾಯ್ತು ಕೊಬ್ಬರಿನ ಅಂಥೇಳಿ ಹುರ್ಕೊಂಡೆ. ಸೊ ಈಗ ಆಟೋನೂ ಬಂತು. ಈಗ ಅರವಿನ ಸ್ಕೂಲ್ಗೆ ಹೋಗಿದ್ದಾಯ್ತು ಫ್ರೆಂಡ್ಸ್. ನಾನು ನೆಕ್ಸ್ಟು ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ. ಅವರು ಈಗ ರೆಡಿ ಹಾಕಂತಾರೆ, ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಸ್ನಾನ ಮಾಡ್ಕೊಂಬರೋದ್ರಾಗ ನಾನು ಅವ್ರಿಗೆ ಬುತ್ತಿ ಕಟ್ಟಿ ರೆಡಿ ಮಾಡಿಬಿಡ್ತೀನಿ. ವಾಟ್ರ್ ಬಾಟ್ಲು ತುಂಬಕ್ಕಂತೈತಿ ಅವ್ರಿಗೆ. ಈಗ ನೋಡ್ರಿ ಫ್ರೆಂಡ್ಸು, ಚಟ್ನಿ ಮಾಡ್ಕೊಳಕ್ಕಂತೀನಿ. ಆಗಲೇ ನಾನು ಕೊಬ್ಬರಿ ಹುರ್ಕೊಂಡಿದ್ನಲ್ಲ. ಸೊ ಹುರಿದಿರೋವಂತಹ ಕೊಬ್ಬರಿ, ಹಾಗೆ ಕರಿಬೇವು ಸೊಪ್ಪು,
ಬೆಳ್ಳುಳ್ಳಿ, ಒಂದು 5-6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಇಲ್ಲ ಸೊ ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಅಜ್ವಾನ, ಹಾಗೆ ಒಂದು 2 ಸ್ಪೂನಷ್ಟು ಕಡಲೆಪಪ್ಪು ಹಾಕ್ಕೊಂಡೀನಿ, ಪುಟಾಣಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂಚೂರು ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಚಟ್ನಿ ರೆಡಿ ಆಗ್ತೈತಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಕೆಲವರು ಚಟ್ನಿಗೆ ಜೀರಿಗೆನೂ ಹಾಕ್ತಾರೆ, ಹುಣಸೆಹಣ್ಣು ಹಾಕ್ತಾರೆ. ಸೊ ನಾನು ಹುಣಸೆಹಣ್ಣು ಜೀರಿಗೆದು ಹಾಕೋಂಗಿಲ್ಲ, ಸೊ ಅದು ಹಾಕ್ದೆ ಹಂಗೆ ಮಾಡ್ತೀನಿ. ಇನ್ನು ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು ಫ್ರೆಂಡ್ಸು. ಚಟ್ನಿ ರುಬ್ಕೊಂಡಿದ್ದಾಯಿತು. ಇನ್ನು ಅದಕ್ಕೆ ಒಗ್ಗರಣೆ ಕೊಟ್ಕೊಳಕ್ಕಂತೀನಿ. ಒಗ್ಗರಣೆಗೆ ನೋಡ್ರಿ ಒಂದು ಬೊಗನಿಗೆ ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಭಾಳ ಹಾಕ್ಕೊಳಂಗಿಲ್ಲ. ಸೊ ಎಣ್ಣೆ ಕಾದ ನಂತರ ಸಾಸಿವೆ, ಜಜ್ಜಿರುವಂತಹ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸೊ ಇದಿಷ್ಟನ್ನು ಹಾಕಿ 2 ನಿಮಿಷ ಬಿಟ್ಟು ಆನಂತರ ನಾನು ರುಬ್ಬಿರುವಂತಹ ಕೊಬ್ಬರಿನ ನಾನು ಹಾಕಿ ಮಿಕ್ಸ್ ಮಾಡ್ತೀನಿ. ಸೊ ಆವಾಗ ಚಟ್ನಿ ರೆಡಿ ಆಗ್ತೈತಿ. ಇಮಿಡಿಯೇಟಾಗಿ ಒಗ್ಗರಣೆ ಕೊಟ್ಟು ಕೂಡಲೇ ನಾನು ರುಬ್ಬಿರುವಂತಹ ಕೊಬ್ಬರಿನ ನಾನು ಹಾಕ್ಕೊಳಂಗಿಲ್ಲ ಒಗ್ಗರಣೆಗೆ. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್, ಚಟ್ನಿ ಜಲ್ದಿ ಹಳಸ್ತೈತಿ. ಕೊಬ್ಬರಿನ ನಾನು ರುಬ್ಬಕ್ಕಿಂತ ಮೊದಲು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಹಸಿ ಕೊಬ್ಬರಿ ಇದ್ರೂ ಫ್ರೈ ಮಾಡ್ಕೊತೀನಿ, ಒಣ ಕೊಬ್ಬರಿ ಇದ್ದರೂ ಫ್ರೈ ಮಾಡ್ಕೊತೀನಿ. ಮನೆಗೆ ಯಾವುದು ಅವೈಲೇಬಲ್ ಇರುತ್ತೆ ನೋಡಿರಿ. ಸೊ ಅದರಿಂದ ನಾನು ಚಟ್ನಿ ಮಾಡಿರ್ತೀನಿ. ಹಸಿ ಕೊಬ್ಬರಿನ ಬೇಕು ಅಂತೇಳಿ ಕೊಡೋಂಗಿಲ್ಲ. ಸೊ ಯಾವುದಿರುತ್ತೆ ನೋಡ್ರಿ ಅದ್ರಾಗ ಚಟ್ನಿ ಮಾಡಿಬಿಡ್ತೀನಿ. ಫ್ರೈ ಮಾಡಿಕೊಂಡು ಇದನ್ನೊಂದು 2 ಸ್ಟೆಪ್ನ ಫಾಲೋ ಮಾಡ್ತೀನಿ ನೋಡಿರಿ. ಒಗ್ಗರಣೆ ಕೊಟ್ಟು ಒಂದು 2 ನಿಮಿಷ ಬಿಟ್ಟು ಆನಂತರ ರುಬ್ಬಿರುವಂಥ ಕೊಬ್ಬರಿನ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ರೀತಿ ಮಾಡೋದ್ರಿಂದ ಕೊಬ್ಬರಿ ಚಟ್ನಿ ಸಂಜೆವರೆಗೂ ಇಟ್ಟರೆ ಒಂದು ಸ್ವಲ್ಪನೂ ಕೆಡಂಗಿಲ್ಲ, ವಾಸನೆ ಬರೋಂಗಿಲ್ಲ. ನಾವು ಹಂಗೆ ರುಬ್ಬಿರೋವಂತಹ ಚಟ್ನಿನ ಹಂಗೆ ಬಿಸಿ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಮಧ್ಯಾಹ್ನನೂ ಆಗಿರೋಂಗಿಲ್ಲ. ಅಷ್ಟು ಜಲ್ದಿ ಒಂಥರ ಅಳ್ಳು ಥರ ಹಳಸ್ದಂಗೆ ಆಗಿಬಿಟ್ಟಿರ್ತೈತಿ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿರಿ, ಕೊಬ್ಬರಿ ಚಟ್ನಿ ಹಳಸಂಗಿಲ್ಲ. ನಾನು ಇದೇ ರೀತಿ ಮಾಡ್ತೀನಿ ನೋಡಿರಿ. ಸೊ ನೀವು ಹೆಂಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಈಗ ನೋಡಿರಿ ಚಟ್ನಿ ಮಾಡಿದ್ದಾಯಿತು. ಈಗ ತಮ್ಮ ನೋಡಿರಿ ಏನು ಮಾಡಕತ್ತಾನ ಅಂತೇಳಿ, ಹಸ್ಬೆಂಡು ಡ್ರೆಸ್ ಐರನ್ ಮಾಡಕಂತಾನ. ಹಲೋ ಸರ್, ಏನು ಮಾಡಕತ್ತೀರಿ? ಲಗ ಹೋಗ್ಯಾಗತ್ರಿಲ್ಲ, ಬಾಯ್ ಬಿಡ್ರಿ ಒಂದಿಟ್ಟು. ನೋಡ್ರಿ ನಮ್ಮ ತಮ್ಮ ಲಗ ಹೋಗ್ಯಾಕತ್ತಾನಂತ. ರವದ ಇಡ್ಲಿ ನೀವು ಮಾತಾಡೋದು ಚಂದ ಕೇಳವಲ್ದು. ರವದ ಇಡ್ಲಿ ಚಲೋ ಆಗ್ಯಾವು, ಅಂಗಡಿಯನ್ ತರ ಆಗ್ಯಾವ. ಕರೆದು ಸಾಂಬಾರ್ ತುಂಬ ಅರ್ವಿನದ್ರನ್ನ ಇಡ್ಲಿ ಅಂಗಡಿಯಾಗ ತುಂಬ ಅಂತಾನ. ಮನ್ಯಾಗ ಮಾಡಿದ್ರ ತಿನ್ನಂಗಿಲ್ಲ, ಮತ್ತ ಅಂಗಡಿಯಾಗಿದ್ದ ಬಿಸ್ಕಿಟ್ ಅಂತ ಹಂಗ ಅವ್ರು ಹುಡ್ರು ಬಿಸ್ಕಿಟ್ ತೊಗೊಂಡು ಹೋದ್ನು. ಓಕೆ ಫ್ರೆಂಡ್ಸ್, ಈಗ ಬೆಲ್ಲ ಖಾಲಿ ಆಗಿತ್ತು. ಸೊ ಬೆಲ್ಲ ಜಜ್ಜಿ ಬಾಕ್ಸಿಗೆ ಹಾಕಿದ್ರೆ ಆಯಿತು ಅಂಥೇಳಿ ಬೆಲ್ಲ ಜಜ್ಕೊಳಕಂತೀನಿ ನೋಡ್ರಿ. ಆರ್ಗಾನಿಕ್ ಬೆಲ್ಲ ಒಂದು ಸ್ವಲ್ಪ ಗಟ್ಟಿ ಇರ್ತೈತಿ. ಮಾಮೂಲಿ ಬೆಲ್ಲ ಇರ್ತಲ್ಲ ಯೆಲ್ಲೋ ಕಲರು, ಸೊ ಅದು ಸ್ವಲ್ಪ ಮೆತ್ತಗಿರ್ತೈತಿ. ಅದು ಸ್ವಲ್ಪ ಜಿಗಿ ಜಾಸ್ತಿ, ಇದು ಜಿಗಿ ಇರೋಂಗಿಲ್ಲ. ಇದು ಹೆಲ್ತ್ಗೆ ಒಳ್ಳೆಯದು. ಸೊ ನಾವು ಮೀಡಿಯಮ್ ಆರ್ಗಾನಿಕ್ ಬೆಲ್ಲ ತೊಗೊತೀವಿ ನೋಡ್ರಿ. ಫುಲ್ಲು ಬ್ಲ್ಯಾಕ್ ಬೆಲ್ಲ ತೊಗೊಳಂಗಿಲ್ಲ, ಇದು ಮೀಡಿಯಮ್ ಲೆವೆಲ್ಲು. ಅನ್ವಿತಾ ನೋಡ್ರಿ ನಾಷ್ಟ ಮಾಡಕತ್ತಾಳ. ಈಗ ಎಲ್ಲಿ ಕುತ್ಕೊಂಡು ತಿನ್ನಾಕತ್ತಾಳ ನೋಡ್ರಿ, ಬಾಲ್ಕನಿ ಕುತ್ಕೊಂಡು ತಿನ್ನಕತ್ತಾಳ. ಚಟ್ನಿ ಚಲೋ ಆಗೈತಿ, ಜಲ್ದಿ ತಿನ್, ಟೈಮ್ ಆಗೈತಿ. ಬ್ಯಾಗ್ ಇಲ್ಲ ಇವತ್ತು ಆಫ್ ಡೇ ಐತಿ. ನೀರ್ನ ಎಲ್ಲ ಅದ್ರಾಗ ಇಟ್ಕೊಂಡ, ಬ್ಯಾಗ್ನಾಗ ಇಟ್ಕೊಂಡ. ಜಲ್ದಿ ಹೋಗಿ, ಟೈಮ್ ಆಗೈತಿ. ಬಾಯ್. ಓಕೆ ಫ್ರೆಂಡ್ಸ್, ಅನ್ವಿತಾ ಈಗ ಸ್ಕೂಲ್ಗೆ ಹೋಗಿದ್ದಾಯಿತು. ಇನ್ನು ಇವಾಗ ನಾನು ಗಂಜಿ ಕುಡಿತೀನಿ. ಸೊ ಅವ್ರು ಎಲ್ಲರೂ ಹೋಗೋ ಮಟ್ಟ ನನಗೆ ಗಂಜಿ ಕುಡಿಯೋಕ್ಕೆ ಟೈಮ್ನ ಸಿಗಂಗಿಲ್ಲ. ಅವ್ರು ಹೋಗಿಂದನ ನನಗೆ ಕುಡಿಯೋಕ್ಕೆ ಟೈಮ್ ಸಿಗುತ್ತೆ. ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ. ಸೊ ಈಗ ನಾನು ನಾಷ್ಟ ಮಾಡಬೇಕು. ಎಲ್ಲರೂ ಅವ್ರವರು ಕೆಲಸದ ಮ್ಯಾಗ ಹೋದ್ರು, ಮಕ್ಕಳು ಸ್ಕೂಲ್ಗೆ, ತಮ್ಮ ಕಾಲೇಜ್ಗೆ, ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು. ಸೊ ಈಗ ನನ್ನ ಡ್ಯೂಟಿ ಮಾಡ್ತೀನಿ. ಸೊ ನಾನು ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ನನ್ನ ಕೆಲಸಗಳನ್ನ ಮಾಡ್ಕೋಬೇಕು. ಸೊ ಈಗ ಬಿಸಿ ಬಿಸಿ ಇಡ್ಲಿ ತಿನ್ನೋಣ ಬಂದರೆ ಹಂಗಂತ ಇಡ್ಲಿ ಹಾಕಿಟ್ಟು
ಗರಂ ಇಡ್ಲಿ ರೆಡಿ ಆಗಿರೋದು. ಸೊ ಇವೊಂದು ಸ್ವಲ್ಪ 5 ನಿಮಿಷ ಆಗಲಿ, ಆಮೇಲೆ ತೆಗಿತೀನಿ ಅಂದ್ರೆ ಚೆನ್ನಾಗಿ ಬರ್ತಾವೆ. ಇಡ್ಲಿ ಮಾತ್ರ ಸಖತ್ತ ಚೆನ್ನಾಗಿ ಬಂದಿದ್ದಾವೆ. ಓಕೆ ಫ್ರೆಂಡ್ಸ್, ನಾಷ್ಟ ಮಾಡಿ ಬಟ್ಟೆಗಳನ್ನೆಲ್ಲ ತೊಳೆದು ಹಾಕಿದೆ. ಸೊ ನೋಡ್ತಿರ್ಬೋದು. ಆನಂತರ ಎಲ್ಲ ಬಾಂಡೆಗಳಿದ್ವಲ್ಲ, ಇಡ್ಲಿ ಮಾಡಿದ್ದೀನಂತೂ ಬಾಂಡೆಗಳು ಭಾಳ ಇರ್ತಾವೆ. ಸೊ ಮೊದಲು ಇವಾಗ ಇಡ್ಲಿ ಪಾತ್ರೆಗಳನ್ನೆಲ್ಲ ನೆನೆಸಿಟ್ಟಿದ್ದೆ. ಪ್ಲೇಟ್ಸ್ ಎಲ್ಲ ನಾಷ್ಟ ಮಾಡಬೇಕಾದ್ರೆ ನೆನೆಸಿಟ್ಟನ ಹೋಗಿದ್ದೆ. ನಾನು ನಾಷ್ಟ ಮಾಡಿ ಬಟ್ಟೆ ಎಲ್ಲ ತೊಳೆದಾಕಿ ಬರೋದ್ರೊಳಗೆ ನೆನಿತಾವೆ. ಆಮೇಲೆ ಈಸಿಯಾಗಿ ತಿಕ್ಬೋದು ಅಂಥೇಳಿ ಸೊ ಈಗ ಬಾಂಡೆಗಳನ್ನೆಲ್ಲ ತಿಕ್ಕೊಳಕಂತೀನಿ. ಸೊ ಈಗ ನೋಡ್ರಿ ಫ್ರೆಂಡ್ಸ್, ಅರ್ವಿನೂ ಸ್ಕೂಲಿಂದ ಬಂದ. ನಾನು ಬಟ್ಟೆ ಎಲ್ಲ ತೊಳೆದಾಕಿ ಬಾಂಡೆಗಳನ್ನೆಲ್ಲ ತೊಳ್ಕೊಳೋದ್ರೊಳಗನ ಸೊ ಈಗ ಊಟ ಮಾಡ್ಸಕ್ಕಂತೀನಿ. ಓಕೆ ಫ್ರೆಂಡ್ಸ್, ಈಗ ನೈಟ್ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ. ಈಗ ಊಟ ಮಾಡಬೇಕು. ಮನೆಯಾಗ ಎಲ್ಲರದು ಊಟ ಆಯಿತು. ಸೊ ನಂದು ಒಬ್ಬಾಕಿದ ಇನ್ನೂ ಊಟ ಆಗಿಲ್ಲ. ಈಗ ನಾನು ಊಟ ಮಾಡ್ತೀನಿ. ಅರವಿಂದ್ ಸ್ಕೂಲಿಂದ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಸೊ ಅವ್ನಿಗೆ ಊಟ ಮಾಡಿಸಿದ್ದೆ. ಆಮೇಲೆ ಒಂದು ಫೋನ್ ಕಾಲ್ ಬಂತು. ನಮ್ಮ ಫ್ರೆಂಡ್ ಫೋನ್ ಮಾಡಿದ್ಲು. ಸೊ ಫೋನ್ನೇ ಮಾತಾಡ್ಕೊಂತ 2 ಪ್ಯಾಂಟನ್ನು ಕಟ್ ಮಾಡಿಕೊಂಡೆ. ಸೊ ಕಟ್ ಮಾಡಿಕೊಂಡು ಒಂದು ಪ್ಯಾಂಟನ್ನು ಸ್ಟಿಚ್ ಮಾಡಿದೆ. ಸೊ ಮತ್ತೊಂದು ಫೋನ್ ಕಾಲ್ ಬಂತು. ಸೊ ಹಿಂಗೆ ಟೈಮ್ ಹೋಗ್ಬಿಡ್ತು ಫ್ರೆಂಡ್ಸು. ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಮತ್ತು ಇನ್ನೊಂದು ಬ್ಲೌಸ್ನು ಎಮ್ಮಿಂಗು ಹುಕ್ಸು ಎಲ್ಲ ಗುಂಡಿ ಅದೆಲ್ಲ ಹಚ್ಚೋದಿತ್ತು. ಸೊ ಹಿಂಗೆ ಈವ್ನಿಂಗ್ನಾಗ ಈ ಥರ ಆಯಿತು ನೋಡ್ರಿ ಫ್ರೆಂಡ್ಸ್. ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಊಟ ಮಾಡಬೇಕು. ಮಕ್ಕಳು ಇವಾಗ ಹೊರಗೆ ಹೋಗಿ ಬಂದರು. ಅವ್ರ ಪಪ್ಪನ ಕರ್ಕೊಂಡೋಗಿ ಊಟ ಅದು ಮಾಡಿಕೊಂಡು ಒಂದು ವಾಕ್ ಮಾಡ್ಕೊಂಡು ಬಂದರು. ಕುಂತಿದ್ದಾರೆ. ಸೊ ನಾನು ಈಗ ಊಟ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊತೀನಿ. ನೋಡ್ರಿ, ರೂಮ್ ಒಳಗೆ ಕುಂತಾರ ಅಷ್ಟ್ರು ಬಾಗ್ಲ ಹಾಕೊಂಡು. ಏನೇನು ಮಾಡಾಕತ್ತೀರಿ? ಬಾಯ್ ಬಾಯ್. ಊಟ ಆತು ಅರವಿನ? ಆಗಿಲ್ಲ? ಯಾವಾಗ ಮಾಡ್ತೀನಿ ಮತ್ತೆ ಇನ್ನೂ ಊಟ? ನೋಡ್ರಿ, ಅರವಿನದು ಊಟ ಆಗಲ್ಲ. ಎಲ್ಲರೂ ಊಟಕ್ಕೆ ಕುಂತಿದ್ರು. ಸೊ ಫೋನ್ಯಾಗ ಮಾತಾಡೋವಾಗ ಸೊ ಅರವಿಂದ ಇನ್ನೂ ಊಟ ಆಗಿಲ್ಲ ಅಂತ ಫ್ರೆಂಡ್ಸ್. ಹೋಮ್ವರ್ಕ್ ಮಾಡಿ ಮಾಡ್ತಾನೆ. ಸೊ ನಾನು ಈಗ ಊಟ ಮಾಡ್ತೀನಿ. ಸೊ ಬರೀ ಊಟ ಮಾಡೋಣ ಅಂತ. ಈಗ ನೋಡ್ರಿ, ನೈಟ್ ಊಟಕ್ಕೆ ಸಜ್ಜಿ ರೊಟ್ಟಿ ಮತ್ತು ಮೊಳಕೆ ಕಟ್ಟಿದ್ದು ಕಾಳಿನ ಪಲ್ಯ ಮಾಡಿದ್ದೆ. ಸೊ ಅದನ್ನ ಊಟ ಮಾಡಕ್ಕಂತೀನಿ. ಭಾಳ ಏನು ತಿನ್ನಂಗಿಲ್ಲ. ಸೊ ಸಜ್ಜಿ ರೊಟ್ಟಿ ಹೀಟು. ಸೊ ಹಾಗಾಗಿ ಒಂದು ರೊಟ್ಟಿ ತೊಗೊಂಡಿನಷ್ಟ. ಸೊ ಸಜ್ಜಿ ರೊಟ್ಟಿ ತಿಂದು ಒಂದು ಸ್ವಲ್ಪ ಮೇಲೆ ರೈಸ್ ತಿಂತೀನಿ ಅಷ್ಟ. ಸೊ ಮೊನ್ನೆ ಸಂಕ್ರಾಂತಿಗೆ ರೊಟ್ಟಿ ತರಿಸಿದ್ನಲ್ಲ ಫ್ರೆಂಡ್ಸ್, ಸಜ್ಜಿ ರೊಟ್ಟಿ. ಸೊ ಅವನ್ನ ತಿಂದು ಖಾಲಿ ಮಾಡಿದ್ವಿ ಇವಾಗ ಫಸ್ಟು.